ಓಂ ಶಾಂತಿ. ಹೇಗೆ ನೀವು ಆತ್ಮಗಳಿಗೆ ಈ ಶರೀರ ರೂಪಿ ಸಿಂಹಾಸನವು ಸಿಕ್ಕಿದೆ, ಹಾಗೆ ತಂದೆಯು ಸಹ ಈ ದಾದಾರವರ ಸಿಂಹಾಸನದಲ್ಲಿ ವಿರಾಜಮಾನವಾಗಿದ್ದಾರೆ. ಅವರಿಗೆ ತಮ್ಮ ಸಿಂಹಾಸನವಿಲ್ಲ. ಯಾವ ಮಕ್ಕಳಿಗೆ ಈಶ್ವರಿಯ ಸಂತಾನರೆಂಬ ಸ್ಮೃತಿ ಇರುವುದೋ ಅವರ ಚಿಹ್ನೆಗಳು ಅವರ ಸತ್ಯ ಪ್ರೀತಿ ಒಬ್ಬ ತಂದೆಯೊಂದಿಗಿರುವುದು. ಎಂದೂ ಹೊಡೆದಾಡುವುದಿಲ್ಲ, ಜಗಳವಾಡುವುದಿಲ್ಲ, ದೃಷ್ಟಿ ಇರುವುದಿಲ್ಲ. ಹೇಗೆ ಆಕಾಶದಲ್ಲಿ ನಕ್ಷತ್ರಗಳಿವೆ ಅಲ್ಲವೇ, ಹಾಗೆ ನೀವಾತ್ಮಗಳು ಸಹ ಬಹಳ ಚಿಕ್ಕ ಚಿಕ್ಕ ರೂಪದಲ್ಲಿ ಪರಮಧಾಮದಲ್ಲಿರುತ್ತೀರಿ. ಆತ್ಮವನ್ನು ದಿವ್ಯ ದೃಷ್ಟಿಯ ಹೊರತು ನೋಡಲು ಸಾಧ್ಯವಿಲ್ಲ. ಯಾವುದರ ಸ್ಥಾಪನೆಯನ್ನು ತಂದೆಯೂ ಈಗ ಮಾಡಿಸುತ್ತಾರೆ. ತಂದೆಯು ಆ ಸ್ವರ್ಗದಲ್ಲಿ ಬರುವುದಿಲ್ಲ. ಅವರು ದುಃಖ ಸುಖದಿಂದ ಭಿನ್ನವಾಗಿದ್ದಾರಲ್ಲವೇ. ಯಾವ ಮಕ್ಕಳು ಈ ರಾವಣ ರಾಜ್ಯದಲ್ಲಿ ಕಾಮಚಿತೆಯನ್ನೇರಿ ಸುಟ್ಟು ಹೋಗಿದ್ದರೋ ಅಂಥವರ ಮೇಲೆ ತಂದೆಯು ಪುನಃ ಬಂದು ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ, ಎಲ್ಲರ ಕಲ್ಯಾಣ ಮಾಡುತ್ತಾರೆ. ನೀವು ವಿಶ್ವದ ಮಾಲೀಕರಾಗಿ ಬಿಟ್ಟುತ್ತೀರಿ. ಬಲೆ ನೀವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿರುತ್ತೀರಿ, ಆದರೆ ಒಳಗೆ ಬಹಳ ಖುಷಿ ಇರಬೇಕು. ತಮ್ಮ ಮೇಲೂ ದಯಾಹೃದಯಗಳಾಗಬೇಕಾಗಿದೆ, ನಿರ್ದಯಿಗಳಾಗಬೇಡಿ. ತಂದೆಯನ್ನ ನೆನಪು ಮಾಡಿ ಪತಿತರಿಂದ ಪಾವನರಾಗಬೇಕಾಗಿದೆ. ಪಾವನರಾದ ಮೇಲೆ ಮತ್ತೆಂದೂ ಪತಿತರಾಗುವ ಪುರುಷಾರ್ಥ ಮಾಡಬಾರದು. ದೃಷ್ಟಿಯು ಶುದ್ಧವಾಗಿರಬೇಕು. ಇಲ್ಲಿ ಶಬ್ದ ಪ್ರಪಂಚವಾಗಿದೆ. ಸೂಕ್ಷ್ಮವತನದಲ್ಲಿ ಸನ್ನೆಯ ಭಾಷೆ ಇರುತ್ತದೆ, ಮೂಲವತನದಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆ. ಸೂಕ್ಷ್ಮವತನವು ಫರಿಸ್ತೆಗಳ ಪ್ರಪಂಚವಾಗಿದೆ. ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಜ್ಞಾನವಿರಬೇಕು. ನಾವು ಮೂಲತಃ ಮೂಲವತನದ ನಿವಾಸಿಗಳಾಗಿದ್ದೇವೆ. ಈಗ ನಾವು ಸೂಕ್ಷ್ಮವತನದ ಮೂಲಕ ಮೂಲವತನಕ್ಕೆ ಹೋಗುತ್ತೇವೆ. ನೀವೀಗ ಬ್ರಾಹ್ಮಣಿಯರಾಗಿದ್ದೀರಲ್ಲವೇ. ಮತ್ತೆ ಮನೆಗೆ ಹೋದಾಗ ಇದನ್ನು ಮರೆತು ಬಿಡಬಾರದು. ಆದರೆ ನೀವು ಸಂಘದೋಷದಲ್ಲಿ ಬಂದು ಮರೆತು ಹೋಗುತ್ತೀರಿ. ನೀವು ಹಂಸಗಳು, ಈಶ್ವರಿಯ ಸಂತಾನರಾಗಿದ್ದೀರಿ. ನಿಮಗೆ ಯಾರಲ್ಲಿಯೂ ಆಂತರಿಕ ಸೆಳೆತವಿರಬಾರದು. ಒಂದು ವೇಳೆ ಸೆಳೆತವಿದ್ದರೆ ಅಂಥವರಿಗೆ ಮೋಹದ ಕೋತಿ ಎಂದು ಹೇಳಲಾಗುತ್ತದೆ. ನಿಮ್ಮ ಕರ್ತವ್ಯವೇ ಎಲ್ಲರನ್ನು ಪಾವನ ಮಾಡುವುದಾಗಿದೆ. ನೀವು ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುವವರಾಗಿದ್ದೀರಿ. ಬುದ್ಧಿಯೋಗವು ಸ್ಪಷ್ಟವಾಗಿರಬೇಕು. ತಂದೆಯು ಪತಿತ ಪಾವನ ಮುಕ್ತಿದಾತ ಮಾರ್ಗದರ್ಶಕರಾಗಿದ್ದಾರೆ. ಕೃಷ್ಣನೇನು ಮಾರ್ಗದರ್ಶಕನಲ್ಲ. ನೀವು ಪಾಂಡವ ಸೇನೆಯಾಗಿದ್ದೀರಿ. ನಿಮಗಾಗಿ ಎಲ್ಲ ದಿನಗಳು ಶುಭ ದಿನಗಳಾಗಿವೆ. ನಿಮಗಂತೂ ಈಗ ವೃಕ್ಷಪತಿ ತಂದೆ ಓದಿಸುತ್ತಾರೆ. ಈ ನಿಮ್ಮ ಬೃಹಸ್ಪತಿ ದಶೆಯ ಜನ್ಮ ಜನ್ಮಾಂತರ ನಡೆಯುತ್ತದೆ. ಇದು ಬೇಹದ್ದಿನ ದಶೆಯಾಗಿದೆ. ಸೂರ್ಯವಂಶೀಯರು ಮತ್ತೆ ಚಂದ್ರವಂಶೀಯರಿಗೆ ಹೇಗೆ ರಾಜ್ಯವನ್ನು ಕೊಡುತ್ತಾರೆ ಎಂದರೆ, ಅವರ ತಂದೆ ತಾಯಿಯು ಮಕ್ಕಳ ಪಾದಗಳನ್ನು ತೊಳೆದು ಪಟ್ಟಾಭಿಷೇಕ ಮಾಡುತ್ತಾರೆ. ನೀವು ತಂದೆಯನ್ನು ನೆನಪು ಮಾಡಿ ಸುದರ್ಶನ ಚಕ್ರಧಾರಿಗಳಾಗಿ ಮತ್ತು ಅನ್ಯರನ್ನು ಮಾಡಿ ನೀವು ಈ ಬ್ರಹ್ಮಮುಖ ವಂಶಾವಳಿ ಸುದರ್ಶನ ಚಕ್ರಧಾರಿ ಸತ್ಯ ಬ್ರಾಹ್ಮಣರಾಗಿದ್ದೀರಿ. ನಿಮ್ಮ ದೃಷ್ಟಿಯನ್ನು ಬಹಳ ಒಳ್ಳೆಯ ಮತ್ತು ಪವಿತ್ರವಾಗಿಟ್ಟುಕೊಳ್ಳಬೇಕಾಗಿದೆ. ಈಶ್ವರನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಗೊತ್ತು ಮಾಡಿಕೊಂಡಿದ್ದಾರೆ. ಪತಿತರಾಗುವ ಸಂಕಲ್ಪವೆಂದೂ ಇರಬಾರದು. ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸದಾ ಉಪರಾಮ್ ಆಗಿರುವ ಅಭ್ಯಾಸ ಮಾಡಬೇಕಾಗಿದೆ. ಈ ಪ್ರಪಂಚದಲ್ಲಿ ಎಲ್ಲವನ್ನು ನೋಡುತ್ತಿದ್ದರೂ ನೋಡದಂತಿರಬೇಕಾಗಿದೆ. ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಸರ್ವ ಖಜಾನೆಗಳಿಂದ ಸಂಪನ್ನ ಅಥವಾ ತೃಪ್ತ ಆತ್ಮಾಭವ. ಯಾವುದೇ ವಸ್ತು ಅಪ್ರಾಪ್ತಿ ಇಲ್ಲ. ಇಂಥ ಸಂಸ್ಕಾರವಿರಬೇಕು. ಯಾವಾಗ ಇಂಥ ತೃಪ್ತ ಅಥವಾ ಸಂಪನ್ನ ಆತ್ಮ ಆಗಿರುವಿರಿ, ಆಗ ಭವಿಷ್ಯದಲ್ಲಿ ಅಕೂಟ್ ಖಜಾನೆಗಳ ಮಾಲೀಕರಾಗಿರುವಿರಿ. ಯಾವುದೇ ಮಾತಿನ ಅಪ್ಸೆಟ್ ಆಗುವ ಬದಲು ಜ್ಞಾನಪೂರ್ಣರ ಸೀಟ್ನಲ್ಲಿ ಸೆಟ್ ಆಗಿರಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.